ಚಿಚ್ಚಿ ಇಲ್ಲ ನಿಮಗೆ ಖಾಲಿ. ಚಿಚ್ಚಿ ಖಾಲಿ. ಗಗನಕ್ಕ ಕೊಡಬೇಡ. ಇಸ್ಕ ನಮ್ಮ ಋತು ಅಕ್ಕನಿಗೆ ಕೊಡು, ಅವ್ರಿಗೆ ಕೊಡಬೇಡ. ಅಮ್ಮ ಅಮ್ಮ ನೋಡಮ್ಮ, ಗುಂಡು ಮಾಮನ ಚಿಚ್ಚಿ ಕೊಡಲ್ಲ ಅಂತೈತೆ, ಗಗನಕ್ಕ ಕೊಟ್ಟೈತೆ ಬಿಲ್ಲು. ನೀನೇನ್ ಕೊಡ್ಬೇಡ, ನೋಡ ನಮ್ ಗಗನಕ್ಕ ಕೊಟ್ಟೈತೆ. ಮಾಮಲ್ಲ ಅಕ್ಕಂಗಂತಾನೆ. ತಿನ್ರಿ. ಅಯ್ಯೋ ಚಿಚ್ಚಿ 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 ಅಂತ ಏನ್ ಆಸೆ ಬೀಳ್ತಾರೆ. ಅಮ್ಮ ಇನ್ನೊಂದ್ ಸ್ವಲ್ಪ ತಿಂತೀನಿ ಮತ್ತೆ, ಅದಷ್ಟು ತಿನ್ನು. ಸ್ವಲ್ಪ ಮುದ್ದೆ ಉಣ್ಣು. ಬರೀ ಅದನ್ನೇ ತಿಂದ್ರೆ ಹೊಟ್ಟೆ ನೋಯ್ತೈತೆ ಜಾಸ್ತಿನ. ಹುಡುಗರಿಗೆ ಚಿಕನ್ ಮಟನ್ ಅಂದ್ರೆ ಬಹಳ ಇಷ್ಟ. ಏನ್ ಚಿಚ್ಚಿ ಚಿಚ್ಚಿ ಅಂತಿರ್ತಾರೆ. ತಿನ್ರಿ 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 ತಿನ್ರಿ. ಇಬ್ರು ಹೊಟ್ಟೆ ಋತು ಅಕ್ಕ ಐತೆ ಹಾಕಿಸ್ಕೊಂಡು ತಿನ್ನು, ಹೊಟ್ಟೆ ತುಂಬ ಉಣ್ರಿ. ಅವ್ರಿಗೆ ಬೇರೆ ಊಟ ಮಾಡಿಸ್ತಿದ್ದೆ, ನೀನು ಊಟ ಮಾಡ್ಬೋದಾಗಿತ್ತು. ನೀನು ಊಟ ಮಾಡೋಕ್ಕೆ ಬಿಡಲ್ಲ ಅವರು. ನೋಡಿ ಚೆನ್ನಾಗಿ ತಿಂತಾರೆ. ಹಿಂಗೆ ತಿಂಬ ಅಂತ ಹುಡುಗರು ಆಗ್ಬೇಕು ಹೇಳು. ಅವನು ನಮ್ಮ ರಾಹುಲ್ ನನಗೆ ಅವ ಸಣ್ಣನಿದ್ದಾಗ ಅಯ್ಯೋ ತಂದಿದ್ದೀವಿ ಅಂದರೆ ಮಾಡಬೇಕಾದ್ರೇನೆ ಅಮ್ಮ ಚಿಚ್ಚಿ ಚಿಚ್ಚಿ ಕೊಡು ಕೊಡು, ಪೀಚು ಪೀಚು ಅಂಬನು. ಕಣಮ್ಮ, ನಮ್ಮ ಗುಂಡಪ್ಪ ನನಗೆ ಸಣ್ಣನಿದ್ದಾಗ ನಮ್ಮನೆ ನಾಟಿ ಕೋಳಿ ಇದ್ವಾ, ಕೊಯ್ತಿದ್ವಿ. ಹೊಸಿ ಸೇದಿ ತಿಂಬದ ಹುಡ್ಗ. ಹೋಗು. ನಾನಿನ್ನ ಹಿಂಗೆ ಕೊಯ್ದು ಇನ್ನು ಹಿಂಗೆ ಸುಡ್ತಿದ್ದೆ. ನಾನು ತಿರ್ಗಾ ಇದು ಇರುತ್ತಲ್ಲ ಹೀರೆಂಥದ್ದು ಅಂತ ತೆಗೆದು ಸುಟ್ಟು ಕೊಡ್ತಿದ್ದೆ. ಕೋಳಿ ಕೊಯ್ಬೇಕಾರ್ಲೇನೆ ಯಪ್ಪ ಅಪ್ಪ ಚಿಚ್ಚಿ ತಿಂತೀನಿ ಚಿಚ್ಚಿ ತಿಂತೀನಿ ಅಂಬೋದು. ನಾನು ಯಾತನ ಒಂದಿಟ್ಟು ಸುಟ್ಟು ಕೊಡ್ತಿದ್ದೆ ತಿನ್ನಪ್ಪ ಅಂತ ಹೇಳಿ. ಹಂಗೆ ಸಣ್ಣನಿದ್ದಾಗ ಬೋಲ್ತಾರಾಡನ್. ಇವಾಗೇನು ಅಷ್ಟಕ್ಕಷ್ಟೇನೆ ಈಗಲೂ ಅಂತಾನೆ, ಆದರೆ ಹಂಗೆ ತಾರಾಡಲ್ಲ. ಸಣ್ಣವಿದ್ದಾಗ ಹುಡುಗ್ರು ಹಂಗೆ ಕಣಮ್ಮ. ಹಂಗೆ ಏಟೋ ಉಂಬದ್ರೆ ಹಂಗೆ ಆಡ್ತಾ ಉಂಬಲ್ಲ ಏನಿಲ್ಲ. ಸುಮ್ಮನೆ ಆಸೆ ಹೇಳು. ಸುಮ್ಮನೆ ಉಂಬಲ್ಲ ಏನಿಲ್ಲ. ಊಟ ಮಾಡಿದ್ರ ಸಂಗೀತ ಅತ್ತೆ? ರಾಜಣ್ಣ ಊಟ ಮಾಡಿದ್ರ? ಮಾಡಿದ್ವಮ್ಮ. ಉಣ್ರಿ. ನೀವು ಅವಾಗಲೇ ಬರ್ತೀರಾ ಅಂತ ನೋಡಿದೆ, ನೀವು ಬರಲಿಲ್ಲ. ನಾವೆಲ್ಲ ಊಟ ಮಾಡಿ ಈಗ ಎಲ್ಲಡ್ಕೆ ಹಾಕೊಂಡು ಬಾಳೆಹಣ್ಣು ತಿಂದು ಕುಕ್ಕಂಡ್ವಿ. ನೀನು ಎಂಗೇಜ್ಮೆಂಟಿನ ಮಾತಾಡೋಣ ಅಂತೇಳಿ ಕುಕ್ಕಂಡ್ವಿ. ನೋಡ್ರಿ ಯಾವಾಗ ಮಾತಾಡ್ತೀರಾ, ಯಾವಾಗ ಇಕ್ಕೆಂಬ್ತೀರಾ ಎಂಗೇಜ್ಮೆಂಟು ಅಂತೇಳಿ ನೋಡಿ. ಬುಧವಾರಲ ಗುರುವಾರಲ ಯಾವಾಗಾನ ಇಕ್ಕೇಳ್ರತ್ತೆ. ಈಗ ಅಣ್ಣ ನಾವು ಇವಾಗ ಅಲ್ಲೇ ಪಾತಣ್ಣರು ಮಾಡಿಕೊಡ್ತಾರೆ. ಇವಾಗ ಗುಂಡನು ಗಗನೂ ನೀವು ಅಲ್ಲೇ ಕರ್ಕೊಂಬಂದ್ರೆ ಅಲ್ಲೇ ಒಂದೇ ತಾಗೆ ಮಾಡಿಬಿಡ್ಬೋದು ಎಂಗೇಜ್ಮೆಂಟ್ ಅಂತ ನಾನು. ಅಲ್ಲೇ ಮಾಡೋಣ ಅಂತ ಇದ್ವಪ್ಪ. ನೀವು ಅಲ್ಲಿ ಕರ್ಕೊಬರ್ಬೇಕಿಬ್ರು. ನಾನು ಈಗ ಸಂಗೀತಮ್ಮ ಇಲ್ಲಿ ಹೊಡಿಲಿ, ನಾವು ಅಲ್ಲಿಗೆ ಕರ್ಕೊಂಬರೋಕ್ಕೆ ಇಬ್ಬರಣ್ಣು ನೋಡಪ್ಪ ಇವರು ಅಲ್ಲಿ ಕರ್ಕೊಂಬಂದವ್ರಿ ಅಂತಾರೆ. ಅದಕ್ಕೇನೆ ಸುಮ್ಮನೆ ಅವ್ರದ್ದು ಒಂದು ದಿನ ಮಾಡ್ಕೊಂಬಿ, ನಮ್ದು ಒಂದು ದಿನ ಮಾಡೋಣ. ನಮ್ಗಾಗ ನಮ್ಮದು ಬುಧವಾರ ದಿನ ಮಾಡೋಣ, ಅವ್ರದ್ದು ಇನ್ನೊಂದು ದಿನ ಯಾವಾಗನ ಮಾಡೋಕ್ಕಾಗುತ್ತೆ. ಶುಕ್ರವಾರಲ ಶನಿವಾರಲ ಭಾನುವಾರಲ ಯಾವಾಗ ನಾನು ಇನ್ನೆರಡು ಮೂರು ದಿನ ಬಿಟ್ಟು ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಅವ್ರು ಅಲ್ಲಿ ಮಾಡ್ಕೊಡ್ತಾರೆ, ಇಲ್ಲಿ ನಾವು ನಮ್ಮ ಅಮ್ಮನಿದ್ದು ನಾನು ಇಲ್ಲಿ ಮಾಡ್ಕೊಡ್ತೀನಿ. ಅದಕ್ಕಾಗಿನ ಇವಾಗ ಅಲ್ಲಿಗೆ ಇಬ್ಬರಣ್ಣು ಅದು ಹೆಂಗೆ ಕರ್ಕೊಂಬರೋ ನಮ್ಮ ನಾಸಿಕೆದಂಗೆ ಅವತ್ತು ನಮ್ದು ಅಯ್ಯೋ ನೋಡಪ್ಪ ಇವರು ಇಬ್ಬರು ಇಲ್ಲಿಗೆ ಕರ್ಕೊಂಬಂದವ್ರು ಎಂಬಲ್ವಿ. ನಮಗೇನ ಕರ್ಕೊಂಬರೋಕ್ಕಾಗಲ್ಲ ನಮ್ಮ ಅಮ್ಮನಿನ. ಈಗ ಇಲ್ಲೇನೆ ಮಾಡಿಕೊಡ್ತೀನಿ. ನನಗೆ ಹೆಂಗೆ ಕೈಲಾದ ಮಟ್ಟಿಗೆ ನಮ್ಮ ತಗೇನೇನೆ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ. ಸಿಂಪಲ್ಲಾಗಿ ಮಾಡಿರಿ ಸಾಕು. ಸ್ಯಾನ ಜನ ಅಣ್ಣ ಯಾರನ್ನೂ ಕರೆಯಲ್ಲ ನಾವೇನು ಎಂಗೇಜ್ಮೆಂಟ್ ಏನು. ಈಗ ನಮ್ಮರು ಯಾರು ಇದ್ದಾರೆ ಅವ್ರನ್ನ ಕರಿತೀವಿ ಅಷ್ಟೇ. ಊರಾಗೆಲ್ಲ ಏನು ಸ್ಯಾನ ಜನ ಯಾರನ್ನ ಕರಿಯಕ್ಕೆ ಹೋಗಲ್ಲ. ನಾವು ಬಂದರೆ ಒಂದು 20 ಜನ 25 ಜನ ಬೋರ್ಬೋದು. ಅಷ್ಟು ಬಿಟ್ಟರೆ ಸ್ಯಾನ ಜನ ಯಾರು ಬರಲ್ಲ. ಸ್ಯಾನ ಏನು ಅಡುಗೆ ಏನೋ ಮಾಡ್ಸೋಕ್ಕೆ ಹೋಗ್ಬೇಡ. ಅಲ್ಲ ನಾವು ಒಂದೇ ತಾಗೆ ಮಾಡೋಣ ಅಂತೀವಿ, ನೀವು ಹಿಂಗೆ ಒಪ್ಪಲ್ಲ ಅಂದರೆ ಏನು. ನಾನು ಹಂಗೆ ಹೇಳಿದೆ ಸಂಗೀತ ಇಬ್ಬರಣ್ಣು ಯಾರು ಕರ್ಕೊಬರ್ತಾರೆ, ನಾನು ಕರ್ಕೊಂಬರಲ್ಲ ಬಿಡು. ಅವ್ರು ಪಾತಣ್ಣರು ಅವ್ರು ಮಾಡ್ಕೊಡ್ಲಿ ಅವ್ರ ಮಗಳನ್ನ, ಇಲ್ಲಿ ಇವ್ರ ಮಗಳದ್ದು ಇವ್ರು ಮಾಡಿಕೊಡ್ತಾರೆ ಅಂತ ನಾನು ಅಲ್ಗೂ ಹಂಗೆ ಅಂದೆ. ಯಾರನ್ನ ಕರ್ಕೊಂಬಂದ್ರೆ ಏನು ನೋಡಪ್ಪ ಇಬ್ಬರಣ್ಣು ಮಗಳು ಇಬ್ಬರನ್ನು ಕರ್ಕೊಂಬಂದವ್ರು ಎಂತಾರೆ ಒಂಥರ ಏನೇ ಅಂದ್ರೂ. ಈಗ ನೀವು ಸುಮ್ಮನಿದ್ರು ಈಗ ಯಾರು ಬಂದವ್ರು ಸುಮ್ಕಿರಲ್ಲ, ಮಾತಾಡ್ತಿರ್ತಾರೆ ಜನ. ಅದಕ್ಕಾಗಿ ನಮ್ಗೊಂಥರ ಮನಸ್ಸಿನಾಗ ಏನೇನೋ ಒಂಥರ ಈ ನಾಶಿದಂಗೆ ಆಗ್ಬಿಡುತ್ತೆ ಕಣಮ್ಮ. ಅದಕ್ಕಾಗಿ ಒಂಥರ ಅದು ಮನಸ್ಸಿನಾಗ ಒಂಥರ ಆಗ್ಬಿಡುತ್ತೆ. ಅಂದರೆ ನಾವು ಸುಮ್ಮನಿದ್ರು ಜನ ಸುಮ್ಮನಿರಲ್ಲ, ಒಳ್ಳೆಯರಲ್ಲ. ಜನಗಳು ಬಾಯಿ ಅಯ್ಯೋ ನೋಡಪ್ಪ ಬೆಳ್ಳ ಹುಡುಗರು ಅಲ್ಲಿಂದ ಕರ್ಕೊಂಬಂದವ್ರಂತೆ, ಹಂಗಂತೆ ಹಿಂಗಂತೆ, ಅಯ್ಯೋ ಜನ ಅಂತೆ ಕಂತೆ ಮಾತುಗಳು ಜಾಸ್ತಿ. ಅದಕ್ಕಾಗಿನ ಮಾಡಿಕೊಡ್ತೀವಿ ಬಿಡತ್ತೆ. ಇಲ್ಲೇನೆ ನಮ್ಮ ಗಗನಕ್ಕಂದು ಎಂಗೇಜ್ಮೆಂಟಾ ಮಾಡಿಕೊಡ್ತೀವಿ. ಬುಧವಾರ ದಿನ ಮಾಡಿದ್ರಾಯ್ತು. ಬುಧವಾರ ತಪ್ಪಿರಿ ಗುರುವಾರ ದಿನ ಮಾಡಿದ್ರಾಯ್ತು. ನೀವು ರಜೆ ಹಾಕಿ ಬರ್ತಾನೆ ಬುಧವಾರ ದಿನ ಮಾಡಿದ್ರಾಯ್ತು ಹೇಳು. ಬುಧವಾರ ದಿನ ಹೊತ್ತು ಮುಂಚೆ ಇಕ್ಕಾಬಿಟ್ರೆ 10 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಹೋಗ್ಬೋದು. 10 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಏನು ಜಾಸ್ತಿ ಏನೇ ಆತ ಮಾಡೋಕೆ ಹೋಗ್ಬಿಡೋಣ. ಈಗ ರೇಷನ್ ಎಲ್ಲ ಬೇಕಾದ್ರೆ ನಾವೇ ಕೊಡಿಸ್ತೀವಿ. ಒಂದಿಷ್ಟು ಅಡುಗೆ ಮಾಡ್ಸೋದಾದ್ರೆ ಬೇಕಾದ್ರೆ ಅಡುಗೆದೆಲ್ಲ ನಾವು ನೋಡ್ಕೊಂತೀವಿ. ನೀವು ಮಾಡೋದಾದ್ರೆ ಮಾಡಿ ಅಷ್ಟೇ. ನಾವೇ ನೋಡ್ಕೊಂತೀವಿ ಅದು ಅಡುಗೆದೆಲ್ಲ. ಏನು ಬಸಣ್ಣ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ್ಣಾಗಮ್ಮ, ಅದೇ ಎಂಗೇಜ್ಮೆಂಟಿನ ಮಾತಾಡ್ತಿದ್ವಿ. ಅದೇ ಬುಧವಾರ ದಿನ ಮಾಡೋಣ ಅಂತಿದ್ವಿ. ಇವ್ರು ಅದಕ್ಕೆ ಇಬ್ಬರನ್ನ ಅಲ್ಲೇ ಕರ್ಕೊಂಬಂದಿದ್ದು, ಇಬ್ರದ್ದು ಮಾಡ್ಬೋದಾಗಿತ್ತು ಅಂದರು. ಇಬ್ಬರನ್ನ ಹೆಂಗೆ ಕರ್ಕೊಬರಕ್ಕಾದ ನಮ್ಮ ಅಮ್ಮನಿನ ಅಲ್ಲಿ ಕರ್ಕೊಬರಕ್ಕಾಗಲ್ಲ. ಅದಕ್ಕೇನೆ ಇಲ್ಲೇ ಮಾಡಿಬಿಡೋಣ ಅಮ್ಮನಿದಂತ ನಾನು.
ಇಲ್ಲೇ ಬುಧವಾರ ದಿನ ಇಕ್ಕೊಂಡು ಅವ್ರದ್ದು ಇನ್ನೆರಡು ದಿನ ಮುಂದಕ್ಕೆ 3 ದಿನ ಮುಂದಕ್ಕೆ ಇಕ್ಕೊಂಡ್ರೆ ಆತು. ಅದಕ್ಕೆ ಇಲ್ಲೇ ಮಾಡೋಣತ್ತ ಅಂತ ಇದೀನಮ್ಮ. ಬುಧವಾರ ದಿನ ಎಂಗೇಜ್ಮೆಂಟ್. ಮಾಡು, ಸಿಂಪಲಾಗಿ ಮಾಡಿದ್ರೆ ಆಯ್ತು ಅಷ್ಟೇ. ಅವರು ಎಷ್ಟು ಜನ ಬರ್ತಾರೆ ಕೇಳಿ ಅಷ್ಟು ಜನ ಕಡೆಗೆ ಮಾಡಿಸಿ ಮಾಡಿದ್ರೆ ಆಯ್ತು ಹೇಳಿ. ನನಗೆ ಗೊತ್ತಿರೋರು ಇದ್ದಾರೆ ಭಟ್ರು. ಬೇಕಾದ್ರೆ ನಾನೇ ಎಲ್ಲ ಡೆಕೋರೇಷನಿಂದ ಏನಿದ್ರು ಸಿಂಪಲಾಗಿ ಒಂದು ಡೆಕೋರೇಷನ್ ನಾನೇ ಮಾಡ್ತೀನಿ. ಅದ್ರದ್ದೆಲ್ಲ ಏನು ಇವಾಗ ಏನು ಖರ್ಚಿಲ್ಲ ಇವಾಗ. ಚೇರು ಎಲ್ಲನ ಅವೆಲ್ಲ ನಮ್ಮವೇ ಇದ್ದಾವೆ. ಡೆಕೋರೇಷನಿಂದ ಏನು ಡೆಕೋರೇಷನಿಗೆ ತಕ್ಕಂಗೆ ಇವ್ರಿಗೆಲ್ಲ ಕೂತ್ಕೊಂಬಕ್ಕೆ ಚೇರು ಎಲ್ಲ ಇದ್ದಾವೆ. ನಾನೆಲ್ಲ ಮಾಡಿಕೊಡ್ತೀನಿ. ಸಿಂಪಲಾಗಿ ಹೆಂಗಾಗತ್ತಾ ಹಂಗೆ ಮಾಡಿದ್ರಾಯ್ತು. ಜಾಗ ಐತೆ, ಮನೆ ಮುಂದೆ ಆದರೂ ಮಾಡ್ಬೋದು. ಎಲ್ಲಾದ್ರೂ ಒಟ್ಟಿನಲ್ಲಿ ಎಲ್ಲ ಒಂದು ಕಡೆಗೆ ಜಾಗಿರೋ ಕಡೆಗೆ ಮಾಡೋದು. ನಾನೆಲ್ಲ ಮಾಡ್ತೀನಿ. ನನಗೆ ಗೊತ್ತಿರೋರು ಭಟ್ರು ಇದ್ದಾರೆ, ಕರ್ಕೊಂಬರ್ತೀನಿ. ರೇಷನೂ ಕೊಡಿಸ್ತೀನಿ, ಅಡುಗೆ ಮಾಡ್ತಾರೆ. ನೀವು ಮುಂದೆ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ಮಾಡಿಸ್ರಿ. ನಾವೊಂದು ಉಂಗುರ ತತ್ತೀವಳಿ, ಉಂಗುರನ ಇವಾಗ ಅವನಿಗೂ ತಗೊಂಬರ್ತೀವಿ ನಾವು. ಎಲ್ಲ ನಾವೇ ತಂದು ಮಾಡ್ಕೊಂಡು ಹೋಗ್ತೀನಿ, ಏನು ಟೆನ್ಷನ್ ತಗೋಬೇಡಣ. ಈಗಪ್ಪ ಅವ್ರು ತಂದ್ರೆ ನಾವು ತಂದಿಲ್ಲ ಅಂತ ಅನ್ಕೋಬೇಡ ನೀನು. ಅಲ್ಲ ಇವಾಗ ನಾನು ಸುಮಾರದೊಂದು ಥರ ನನ್ನ ಕಣ್ಣಮ್ಮ ಎಂಗೇಜ್ಮೆಂಟಿಗೆ ಹಂಗಾರೆ ನೀವೊಂದು ಉಂಗುರ ತತ್ತೀರ ಅಂದಮೇಲೆ ನಾವೊಂದು ತೋರ್ಬೇಕಾಗುತ್ತೆ. ಅದಕ್ಕಾಗಿನ ಬಿಡು ಬಸಣ್ಣಮ್ಮ, ಆಗಲ್ಲ ಪಾಪ. ಇವಾಗ ಅತ್ತೆ ನಾನು ಇರೋದು ಹೇಳ್ತೀನಿ, ಬಸಣ್ಣಮ್ಮನ ಕೈಲಿ ಆಗಲ್ಲ. ಎಲ್ಲ ಖರ್ಚಿಗೆ ನೀವೇ ಮಾಡ್ಕೋಬೇಕು. ಎಂಗೇಜ್ಮೆಂಟ್ನಾಗೆ ಎಲ್ಲ ಮಾತಾಡೋದು ಎಲ್ಲನ ಇವಾಗಲೇ ಹೇಳ್ತೀನಿ ನಾನೇನು. ಬಸಣ್ಣಮ್ಮನ ಕೈಗಂತೂ ಆಗಲ್ಲ. ಇರೋ ಬರೋ ದುಡ್ಡೆಲ್ಲ ಮನ್ಗೆ ಹಾಕೈತೆ ಪಾಪ, ಯಾತು ಇಲ್ಲ. ಉಂಗ್ರ ಪಂಗ್ರ ಮಾಡ್ಸೋಕ್ಕಾಗಲ್ಲ, ಎಲ್ಲ ಅವರೇ ತತ್ತಾರೆ, ಸುಮ್ಮನೆ ಮಾಡ್ಕೊಂಡು ಹೋಗ್ತಾರೆ. ಏನೇ ನಾವೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಮತ್ತೆ ಆಗಲ್ಲ ಕಣಪ್ಪ. ಅದಕ್ಕಾಗಿನ ಪಾಪ ಮನೆ ಕಟ್ಕೊಂಡವ್ರೆ ಮಣ್ಣಿನ ಎಷ್ಟೊಂದು ದುಡ್ಡು ಆಯ್ತು ಪಾಪ. ಒಂದಿಟ್ಟು ಸಾಲನೂ ಮಾಡ್ಕೊಳಕ್ಕೆ ಎಲ್ಲ ತಗೊಂಡು 2-3 ಲಕ್ಷ ಸಾಲನೂ ಐತೆ. ಅದಕ್ಕಾಗಿ ಆಗಲ್ಲ ಸುಮ್ಮನತ್ತ. ನೀವೇ ಎಲ್ಲನ ಈಕೆ ಮಾಡ್ಕೊಳ್ರಮ್ಮ. ನಾವು ಹಂಗೆ ಇರೋದು. ಇಲ್ಲೋಡು ನಾವು ಹಂಗೆ ಅಂದ್ಕೊಂಡಿರೋದು. ನಾವೇ ಎಲ್ಲ ರೇಷನ್ ಕೊಡಿಸ್ತೀವಿ. ಭಟ್ರು ನಮ್ಗೆ ಗೊತ್ತಿರೋ ಅಂಥವ್ರು ಇದ್ದಾರೆ, ಇವ್ರು ಇನ್ನೇನು ಡೆಕೋರೇಷನ್ ಮಾಡ್ತಾರೆ. ಸ್ವಲ್ಪ ಸಿಂಪಲಾಗಿ ಏನು ಬೇಡ, ಮಾಡೋದಾದ್ರೆ ಮಾಡೋದು, ಮಾಡಲಿಲ್ಲ ಅಂದ್ರೆ ಬೇಡ ಅಷ್ಟೇ. ನಾವೇ ಒಂದೇನು ಉಂಗ್ರ ಐತೆ, ಇವಳಿಗೊಂದು ಉಂಗ್ರ ತರಬೇಕು ಅಷ್ಟೇ. ನಾನೆಲ್ಲ ತಾಂಬತ್ತೀನಿ, ತಲೆ ಕೆಡಿಸ್ಕೊಬಿಟ್ಟು ನೀವು ಉಂಗ್ರದ ಬಗ್ಗೆ ಅದೆಲ್ಲ. ನಾವೆಲ್ಲ ತಾಂಬತ್ತೀನಿ. ಕೊಡು ನನಗೆ ಚಿಚ್ಚಿ ಕೊಡು. ಕಿರಗುಂಡ ಅಲ್ಲಿ ಯಾತ ಮಾತಾಡ್ತಾ ಇದ್ದಾನ, ಮಾತಾಡ್ಬೇಕಾದ್ರೆ ಹುಡುಗರ್ನ ಯಾಕೆ ಕಳಿಸ್ತೀಯ? ಸುಮ್ಮನಿರ ನಂಬಲ್ ಕಣ, ಸುಮ್ಮನಿರಲಿ. ಸುಮ್ಮನಿರ್ಗುಂಡ ಅಲ್ಲಿ ಆತ ಮಾತಾಡ್ತಾರೆ ಮತ್ತೆ ನಮ್ಮ ಮೇಲನ. ಮಾತಾಡ್ಬೇಕಾದ್ರೆ ನೀನು ಹುಡುಗರ್ನ ಯಾಕೆ ಕಳಿಸ್ತೀಯ? ಸುಮ್ಮನಿರು, ಊಟ ಮಾಡ್ತಿದ್ದಾರೆ, ಊಟ ಮಾಡ್ಬೇಕಾದ್ರೆ ಅಳಿಸ್ಬಾರ್ದು. ಆಮೇಲೆ ಆಟ ಆಡಿಸ್ಮಂತೆ. ಮಾಮಲ್ಲ ಅದಕ್ಕೆ ಹಂಗೆ ತಮಾಷೆ ಮಾಡ್ತಾರೆ. ಮಾಮ ಆಗಬೇಕಲ್ಲ ನಿಮಗೆ ಗುಂಡು ಮಾವ, ಅದಕ್ಕೆ ಅಳಬಾರ್ದು, ಜಾಣಿ ಆಗಬೇಕು. ಸುಮ್ಮನಿರು ಗುಂಡು ಮಾಮ, ಸುಮ್ಮನೆ ತಮಾಷೆ ಮಾಡ್ತಾರೆ. ಸರಿ ಆಯ್ತು ಹೇಳಪ್ಪ, ಹಂಗೆ ಮಾಡೋಣ. ಇನ್ನೇನು ಮಾಡೋಣ, ಈಗ ನಮ್ಮ ನಡೆಯಲ್ಲ ಅದಕ್ಕಾಗಿನ. ನಾನೀಗ ಒಂದು 16, 17, 18 ಲಕ್ಷ ಆಯ್ತು ಕಣಪ್ಪ ಎಲ್ಲ ಗೃಹ ಪ್ರವೇಶ ಆಗತ್ತಿಗೆ. ಹೋಗು ಮನೆಗೆ ಭಾಳ ಖರ್ಚು ಪೂರ್ತಿ ಹೇಳ್ಬಾರ್ದು. ಏನೋ ನಾವು ಮಾಡತ್ತ ನಾನೊಂದಿಷ್ಟು ಸಿಂಪಲ್ ಮಾಡ್ಕೊಂಬನಂತ ಹೋದೆ, ಸ್ಯಾನೆ ಆಗ್ಬಿಡ್ತು. ಹಂಗೆ ಮತ್ತೆ ಆಗೋದು. ಅಯ್ಯೋ ಮನೆಗೆ ಎಷ್ಟು ಹಾಕಿದ್ರು ಸಾಲದು ಬಂಡವಾಳ. ನಾವು ಇಷ್ಟ ಆಗುತ್ತೆ ಅಂತ ಅನ್ಕೊಂಡ್ರೆ ನಾವೊಂದು 10 ಲಕ್ಷಕ್ಕೆ ಆಗುತ್ತೆ ಅಂತ ಮಾಡ್ಕೊಂಡ್ರೆ ಅದು 15-16 ಲಕ್ಷ ಆಗುತ್ತೆ ಹಂಗೆ. 10 ಲಕ್ಷ ಒಂದಿದ್ದು 20 ಲಕ್ಷ ಆಗುತ್ತೆ, 20 ಲಕ್ಷ 30 ಲಕ್ಷ ಆಗುತ್ತೆ ಹಂಗೆ ಮನೆದು. ಮತ್ತು ಅಯ್ಯಪ್ಪ ಭಾಳ ಹೇಳ್ಕೊಂಬತ್ತೆ ಕಣಪ್ಪ ನೀನೇನೇನು. ಅಯ್ಯಪ್ಪ ಭಾಳ ಕಷ್ಟ. ನಾನು ಸಿಂಪಲಾಗಿ ಒಂದಿಟ್ಟು ಸೀಟ್ ಹಾಕ್ಯಮ್ಮನ ಸಾಕು, ಒಂದು 5-6 ಲಕ್ಷದಾಗ ಆಗೋದ್ರೊಳಗೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ನಮ್ಮ ಇವಳೆ ಮಳೆ ನಾಗಮ್ಮ ಹಂಗೆ ಅಲ್ವಿ ನಾನು ಅನ್ಕೊಂಡಿದ್ದೆ, ಒಂದು 5-6 ಲಕ್ಷಕ್ಕೆ ಆಗಂಗೆ ಕೊಡ್ತೀನಿ ಕಣಮ್ಮ ಅಂತ. ಒಂದು 5-6 ಲಕ್ಷಕ್ಕೆ ಆಗಂಗೆ ಕೊಡ್ತೀನಿ ಸಾಕು ಅಂತ ಅಂದ್ಕೊಂಡು ಅದು ಎಳ್ಕೊಂಡು ಬಿಸಾಕ್ತು. ಮನೆಗೆ ಪಾಪ ಮನೆಯದೇ ಸ್ಯಾನೆ ಆಗಿದ್ದೆ ಪಾಪ, ಬಸವಣ್ಣಗೆ ಅದೇ ಮಾಡ್ತಾ. ಮದುವೆ ಮಾಡೋತ್ತಿಗೆ ನಾನು ಏನಾನ ಪ್ಲಾಟದ್ದೇ ನನ್ನ ದುಡ್ಡು ಬಂದರೆ ನಾನು ಮದುವೆ ಮಾಡೋತ್ತಿಗೆ ಮದುವೆಗೂ ದುಡ್ಡು ಹೊಂದಿಸ್ಕೊಂತೀನಿ. ನಾನು ಮದುವೆಗೆ ವಟ ಮಾಡಿಕೊಡ್ತೀನಿ ಕಣಪ್ಪ. ಇವಾಗ ಸದ್ಯಕ್ಕೆ ಆಗಲ್ಲ, ಒಟ್ಟಿನಲ್ಲಿ ಮದುವೆಗೆ ಏನೋ ಒಂದಿಟ್ಟು ನಾನು ಕೈಲಾದ ಮಟ್ಟಿಗೆ ಮಾಡಿಕೊಡ್ತೀನಿ. ಮದ್ವೆಗೆ ಮಾಡ್ಕೊಡೋಣ ಅಂತ ನಾನು. ಇವಾಗಂತೂ ನನಗೆ ಆಗಲ್ಲ, ನಂದಿರೋ ಪರಿಸ್ಥಿತಿ ಹೇಳ್ತೀನಿ. ಅದಕ್ಕೆ ನೀವೇ ಭಟ್ರು ನೋಡ್ತೀರಾ ಅಂತೀರ, ನಾನು ತೀರ ಒಂದು ಅರ್ಧ ಖರ್ಚು ಕೊಡ್ತೀನಿ ಊಟದ್ದು. ರೇಷನಿಂದ ಒಂದು 10,000 ಅಂದರೆ ನಾನೊಂದು 5,000 ಕೊಡ್ತೀನಿ. ಹೆಂಗೆ ಮಾಡ್ಕೊಂಡು ಹೋದ್ರೆ ಆತು. ಹೆಂಗೆ ಮಾಡಿದ್ರೆ ಆತು, ಹಂಗಲ್ಲೇ ಇದ್ದಿದ್ದಂಗೆ ಮಾಡಿ ನಡಿ ಅಂದಂಬದು. ಸರಿ ಆಯ್ತು ಹೇಳ್ಬಿಡೋಣ, ಮಾಡ್ಕೊಂತೀವಿ ನಾವೆಲ್ಲ. ಸುಮ್ಮನೆ ನನಗೂ ನಿಂಗೆ ಕಷ್ಟ ಅರ್ಥ ಆಗುತ್ತೆ. ನಾವು ಹಿಂಗೆಲ್ಲನ ನಾವು ಇಂಥ ಪರಿಸ್ಥಿತಿಗೆಲ್ಲ ಬೆಳೆದು ಇಂಥ ಕಷ್ಟ ಎಲ್ಲ ಅನ್ಭವಿಸ್ಕೊಂಡು ಬಂದಿರೋರೇನೆ, ನಮಗೂ ಅರ್ಥ ಆಗುತ್ತೆ. ಬಿಡು ನೀನೇನು ತಲೆ ಕೆಡಿಸ್ಕೊಬೇಡ. ನಾವೆಲ್ಲ ಈಗ ಊಟದ ಖರ್ಚು ಏನೈತೆ ಅದನ್ನೆಲ್ಲ ನಾವೆಲ್ಲ ನೋಡ್ಕೊಂತೀವಿ. ರೇಷನೆಲ್ಲ ತಂದು ಹಾಕ್ಬಿಟ್ಟು ನಾಳೆಗೆಲ್ಲ ತಂದು ನಾಳೆ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡಿಸ್ಬಿಟ್ರೆ ಸ್ವಲ್ಪ ಒಬ್ಬಟ್ಟೆ ಮಾಡ್ಸೋಕ್ಕಾಗುತ್ತೆ. ಒಬ್ಬಟ್ಟು ಮಾಡಿಸ್ಬಿಟ್ಟು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡ್ರೆ ಆಯಿತು. ಸಿಂಪಲಾಗಿ ಇದ್ದಿದ್ದಂಗೆ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಸರಿ ಆಯ್ತು ಹೇಳಮ್ಮ, ಹಂಗೆ ಮಾಡಿರಾತು. ಹೆಂಗಾತ ಹೆಂಗಾದ್ರೆ ಸಾಕಾಯ್ತತ್. ಮದುವೆನೇ ಇರೋದು ಒಂದಿಟ್ಟು ಮದುವೆ ಗ್ರ್ಯಾಂಡ ಮಾಡಿರಾತು. ನಮ್ಮ ಹುಡ್ಗಂದು ಹಂಗಲ್ಲ,
ಮದುವೆನೂ ಇದ್ದಿದ್ದಂಗೆ ಮಾಡತ್ತೀವಿ ಅಂದರೆ ನಾಳೆ ಒಪ್ಪಲ್ಲ ಅವನು. ಫೋಟೋ ಶೂಟ್ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂತಾನಂತೆ. ನೋಡೋಣ. ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಆಗಲಿ, ಆಮೇಲೆ ಡೇಟ್ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮತ್ತು ಎಂಗೇಜ್ಮೆಂಟ್ ಮಾಡಿರಿ ಬುಧವಾರ ದಿನ. ಎಂಗೇಜ್ಮೆಂಟ್ ಮಾಡಿದ್ಮೇಲೆ ಆಮೇಲೆ ಫೋಟೋ ಶೂಟ್ ಅವೆಲ್ಲ ನಮ್ಮ ಮದುವೆ ಸೆಟ್ ಮಾಡಿದ್ಮೇಲೆ ಆಮೇಲೆ ಮಾಡ್ಕೊಂಬದವೆಲ್ಲ ನೋಡಿದ್ರಲ್ಲ ವೀಕ್ಷಕರೇ. ಬುಧವಾರ ದಿನ ಎಂಗೇಜ್ಮೆಂಟು ನಮ್ಮ ರಾಹುಲಂದು ಗಗನಂದು. ಮತ್ತು ನಾವು ಅಲ್ಲಿಗೆ ಕರ್ಕೊಂಡು ಬರ್ರಿ, ಮತ್ತು ಇವ್ರದ್ದು ಅವ್ರದ್ದು ಒಂದೇ ಸತಿ ಮಾಡಿಬಿಡೋಣ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವರು ಕೈಲಿ ಕರ್ಕೊಂಬರೋಕ್ಕಾಗಲ್ಲ, ಒಂಥರ ಅನಿಸುತ್ತೆ ನೋಡಪ್ಪ, ಅಲ್ಲಿಂದ ಇಲ್ಲಿ ಕರ್ಕೊಂಬಂದವ್ರೆ ಅಂತ ಅನಿಸುತ್ತೆ. ಅದೆಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಚಂದ. ಹೆಣ್ಣಿರತ್ತಕ್ಕೆ ಗಂಡು ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದರೆ ಚಂದ. ಹೆಣ್ಣಿನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಒಂಥರ ಅನಿಸುತ್ತೆ. ನಾನು ಕರ್ಕೊಂಬರೋಣ ಅಂದರೆ ಬಸಣ್ಣ ಒಪ್ಪಲಿಲ್ಲ. ಅದಕ್ಕೆ ಬೇಡ ಬಿಡೋಣ, ನೀವು ಒಪ್ಪಲಿಲ್ಲ ಅಂದರೆ ಯಾಕೆ ಅಂತೇಳಿ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀವಿ. ಆಮೇಲೆ ಪಾತಣ್ಣನ ಮಗಳದು ಪಾತಣ್ಣ ಮಾಡ್ಕೊಡುತ್ತೆ, ಗುಂಡಂದು ಪಾತಣ್ಣನ ಮಗಳದು. ಆಮೇಲೆ ಅವ್ರದ್ದೊಂದು ದಿನ ಎಂಗೇಜ್ಮೆಂಟು. ಈ ರೀತಿ ಮಾಡೋಣ. ನಾವೆಲ್ಲ ರೇಷನ್ ಎಲ್ಲ ಕೊಡ್ಸಕ್ಕೆ ನಾವೆಲ್ಲ ತಂದಾಕಿ ನಾವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಂಗೇಜ್ಮೆಂಟ್ ಮಾತುಕತೆ ಆಯಿತು, ಇನ್ನು ಮಾಡೋದು, ಆಮೇಲೆ ಮದುವೆ ಸೆಟ್ ಮಾಡೋದು ಎಲ್ಲ ಐತೆ. ಶಾಸ್ತ್ರಬದ್ಧವಾಗಿ ಎಲ್ಲ ಮಾಡ್ತೀವಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.